ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆಯಿಂದಾಗಿ ಹಾಗಾಗಿ ಮಂಡ್ಯ ಕುರುಕ್ಷೇತ್ರದಲ್ಲಿ ಈಗ ಜೋರಾಗ್ತಾ ಇದೆ ಬೆಟ್ಟಿಂಗ್ ದಂಧೆ. ಇನ್ನು ಕೂಡ ಚುನಾವಣೆಯ ಆರಂಭದ ದಿನಗಳಲ್ಲಿ ನಾವಿನ್ನೂ ಇದ್ದೀವಿ, ಆಗಲೇ ಬೆಟ್ಟಿಂಗ್ ದಂಧೆ ಜೋರಾಗ್ತಾ ಇದೆ. ಸುಮಲತಾನ ನಿಖಿಲ್ ಕುಮಾರಸ್ವಾಮಿನ ಅಂಬಿ ಅಭಿಮಾನಿಗಳಿಂದ ಈಗ ಬೆಟ್ಟಿಂಗ್ ಫೈಟ್ ನಡೀತಾ ಇದೆ. ಬೆಟ್ಟಿಂಗ್ ಕಾಳಗದಲ್ಲಿ ಹಣ ಆಯಿತು, ಈಗ ಜಮೀನಿನ ಸರದಿ ಕೂಡ ಬರ್ತಾ ಇದೆ. ಸುಮಲತಾ ಗೆಲ್ತಾರೆ ಅಂತ ತನ್ನ ಜಮೀನನ್ನೇ ಬೆಟ್ ಕಟ್ಟಿದ್ದಾನೆ ಅಂಬರೀಶ್ ಅವರ ಅಭಿಮಾನಿಯೊಬ್ಬ. ಕಾಡುಕೊತ್ತನಹಳ್ಳಿ ಗ್ರಾಮದ ಉಮೇಶ್ ಅವರು 38 ಗುಂಟೆ ಜಮೀನನ್ನು ಬೆಟ್ಟಿಂಗ್ ಕಟ್ಟಿದ್ದಾರೆ. ನಿನ್ನೆ ನಿಖಿಲ್ ಗೆಲ್ತಾರೆ ಅಂತ ಅವರ ಅಭಿಮಾನಿಯೊಬ್ಬ 5 ಲಕ್ಷ ರೂಪಾಯಿ ಬೆಟ್ಟಿಂಗ್ ಅನ್ನು ಕಟ್ಟಿದ್ದ. ಸೊ ಇದೇ ರೀತಿ ಮುಂದುವರೆದ್ರೆ ಒಂದು ರೀತಿ ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಆದರೂ ಕೂಡ ಬೆಟ್ಟಿಂಗ್ ದಂಧೆ ಜೋರಾಗ್ತಾ ಇದೆ. ಒಬ್ಬರು 5 ಲಕ್ಷ ದುಡ್ಡು ಇಡ್ತಾರೆ, ಇನ್ನೊಬ್ಬರು ಜಮೀನು ಇಡ್ತಾರೆ. ಮುಂದುವರಿದ ದಿನಗಳಲ್ಲಿ ತಮ್ಮ ಬಳಿ ಇರ್ತಕ್ಕಂಥ ಹಸು, ಎಮ್ಮೆ, ಟ್ರ್ಯಾಕ್ಟರು ಇದೆಲ್ಲ ಬೆಟ್ಟಿಂಗಲ್ಲಿ ಇಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಇದನ್ನು ಕಡಿವಾಣ ಹಾಕುವಂತಹ ಅವಶ್ಯಕತೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಅವ್ರು ಅಷ್ಟು ಬೆಟ್ಟಿಂಗ್ ಕಟ್ಟಿದ್ರು, ಇವ್ರು ಇಷ್ಟು ಬೆಟ್ಟಿಂಗ್ ಕಟ್ಟಿದ್ರು, ಇದೆಲ್ಲ ಓಕೆ, ಬಟ್ ಇದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ, ಕಡಿವಾಣ ಹಾಕುವಂತಹ ಅವಶ್ಯಕತೆ ಇದೆ ಅಂತ ಅನ್ಸಲ್ವಾ ಇದಕ್ಕೆಲ್ಲ? ಅರವಿಂದ್, ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಎಲ್ಲಾ ಬೆಳವಣಿಗೆಗಳಿಗೂ ಕಡಿವಾಣ ಹಾಕ್ಲೇಬೇಕಾಗಿದೆ. ಯಾಕಂದ್ರೆ ಚುನಾವಣೆ ಹತ್ರ ಆಗ್ತಾ ಇದ್ದಾಗೆ ಮಂಡ್ಯದಲ್ಲಿ ಬೆಟ್ಟಿಂಗ್ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಜೋರು ಮಟ್ಟದ ಒಂದು ಬೆಟ್ಟಿಂಗ್ ಬಗ್ಗೆ ಚರ್ಚೆ ಆಗಿತ್ತು. ಕೆಲವರು ನಿಖಿಲ್ ಪರ ಕಟ್ಟಿದ್ರೆ ಮತ್ತೆ ಕೆಲವರು ಸುಮಲತಾ ಪರ ಕಟ್ತಾ ಇದ್ರು. ಅಂದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಕಾಡುಕೊತ್ತನಹಳ್ಳಿ ಗ್ರಾಮದ ಉಮೇಶ್ ಎಂಬಂತಹ ವ್ಯಕ್ತಿ ಈಗ ಸುಮಲತಾ ಗೆಲ್ತಾರೆ ಅಂತ ಹೇಳಿ ತಮ್ಮ 38 ಗುಂಟೆ ಜಮೀನನ್ನ ಬೆಟ್ಟಿಂಗ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಇದು ಒಂದು ರೀತಿ ಕುಟುಂಬದವರೆಗೆ ಸಂಕಷ್ಟಕ್ಕೆ ತಂದೊಡ್ಬಹುದು ಈ ಬೆಟ್ಟಿಂಗ್ ಅನ್ನೋದು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಪೊಲೀಸರು ಆದಷ್ಟು ಬೇಗ ಇಂಥದಕ್ಕೆಲ್ಲ ಕಡಿವಾಣ ಹಾಕ್ಬೇಕು, ಮತ್ತೆ ಯಾರು ಬೆಟ್ಟಿಂಗಿಗೆ ಪ್ರಚೋದಿಸ್ತಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಅರವಿಂದ್, ಬೆಟ್ಟಿಂಗ್ ಅಂತಕ್ಕಂಥದ್ದು ಮೊದಲೆಲ್ಲ ಬಹಳ ರಹಸ್ಯವಾಗಿ ನಡೀತಾ ಇತ್ತು ಸಂತೋಷ್, ಆದ್ರೆ ಇವಾಗ ಅದನ್ನ ಓಪನ್ ಆಗಿ ಫೇಸ್ಬುಕ್ ಅಲ್ಲಿ ಹೇಳ್ಕೊತಾರೆ, ವಾಟ್ಸಪ್ ಅಲ್ಲಿ ಹೇಳ್ಕೊತಾರೆ. ಇಷ್ಟೆಲ್ಲ ದಾಖಲೆಗಳಿದ್ರು ಕೂಡ ಪೊಲೀಸರು ಕ್ರಮ ತಗೋತಾ ಇಲ್ವಾ ಹಾಗಾದ್ರೆ? ಅರವಿಂದ್, ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಮಂಡ್ಯ ಈ ಬಾರಿ ಅಂತೂ ಅತ್ಯಂತ ಹೈ ವೋಲ್ಟೇಜ್ ಕಣ ಅಂತಾನೆ ಹೇಳ್ಬೋದು. ಸುಮಲತಾ ಮತ್ತೆ ನಿಖಿಲ್ ಕಾರಣಕ್ಕೆ ಇವತ್ತು ಎಲ್ಲೆಲ್ಲೂ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಫೇಸ್ಬುಕ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಪೊಲೀಸರು, ಯಾರು ಬೆಟ್ಟಿಂಗ್ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತೀರಾ ಅಥವಾ ಪರೋಕ್ಷವಾಗಿ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗ್ತೀರಾ, ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈಗಾಗಲೇ ರವಾನಿಸಿದ್ದಾರೆ. ಇಷ್ಟೆಲ್ಲ ಎಚ್ಚರಿಕೆಯ ನಡುವೆಯೂ ಕೂಡ ಬೆಟ್ಟಿಂಗ್ ಅನ್ನೋದು ಮಂಡ್ಯದಲ್ಲಿ ಜೋರು ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅರವಿಂದ್, ಓಕೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಈಗ ಬಂದಂತಹ ಒಂದು ಮಾಹಿತಿ ಪ್ರಕಾರ ಯಾರೋ ಬೆಟ್ಟಿಂಗ್ ಕಟ್ಟಿದವರ ಸ್ನೇಹಿತರೊಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅದನ್ನ ತುಂಬ ಇನ್ಸ್ಟಂಟೇನಿಯಸ್ ಆಗಿ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ವಿಚಾರಗಳು, ಈ ಥರ ಸುದ್ದಿಗಳು ವೈಭವೀಕರಣ ಆಗಬಾರ್ದು. ಆ ಥರ ಯಾರೋ ಗೆಲ್ತಾರೆ, ಯಾರೋ ಸೋಲ್ತಾರೆ, ಗೆದ್ದವರು ಆರಾಮಾಗಿರ್ತಾರೆ. ಆದರೆ ಇವರು ಪಾಪ ತಾವು ಕಷ್ಟಪಟ್ಟು ಜೀವನ ಪರ್ಯಂತ ದುಡಿದಂತಹ ದುಡ್ಡು, ಜಮೀನನ್ನು ಕಳ್ಕೊಳ್ತಾರೆ. ಬಟ್ ಆ ಕೆಲಸಗಳು ಆಗಬಾರ್ದು ಅಂತಕ್ಕಂಥದ್ದು ಪ್ರಜ್ಞಾವಂತ ನಾಗರಿಕ ಸಮಾಜದ ಹಿತದೃಷ್ಟಿಯಿಂದ. ಇನ್ನು ಮಂಡ್ಯ ಲೋಕಸಭಾ ಚುನಾವಣೆ ಸುಮಲತಾ ಗೆಲುವಿಗೆ ಶ್ರಮಿಸ್ತಾ ಇದ್ದಾರ ಮಾಜಿ ಸಚಿವ ಚಲುವರಾಯಸ್ವಾಮಿ? ಹೀಗೊಂದು ಪ್ರಶ್ನೆ ಮೂಡೋದಕ್ಕೆ ಕಾರಣ, ನನ್ನ ಬೆನ್ನ ಹಿಂದೆ ನಿಂತು ನನ್ನ ಗೆಲುವಿಗೆ ಶ್ರಮಿಸುತ್ತಿರುವ ಚಲುವರಾಯಸ್ವಾಮಿ ಅವರಿಗೆ ನನ್ನ ವಂದನೆಗಳು ಅಂತ ಸುಮಲತಾ ಬರೆದಿದ್ದಾರೆ ಎನ್ನಲಾದ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಆದರೆ ಇದು ಸುಮಲತಾ ಅವರೇ ಬರೆದಿದ್ದ ಅಥವಾ ಬೇರೆಯವರು ಬರೆದಿದ್ದಾರಾ ಅಂತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಯಾಕೆಂದರೆ ಡೈರೆಕ್ಟಾಗಿ ಸುಮಲತಾ ಅವರಾಗಲಿ ಚಲುವರಾಯಸ್ವಾಮಿ ಅವರಾಗಲಿ ಯಾವತ್ತೂ ಎಲ್ಲೂ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ. ಚಲುವರಾಯಸ್ವಾಮಿ ಅವರು ನನ್ನ ಗೆಲುವಿಗೆ ಹಗಲಿರುಳು ದುಡಿತಾ ಇದ್ದಾರೆ ಅಂತ ಸುಮಲತಾ ಕೂಡ ಎಲ್ಲೂ ಹೇಳಿಲ್ಲ. ಆಮೇಲೆ ಚಲುವರಾಯಸ್ವಾಮಿ ಅವರು ಕೂಡ ಓಪನ್ ಆಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಹೀಗಿರಬೇಕಾದ್ರೆ ಅಷ್ಟು ಧೈರ್ಯದಿಂದ ಆ ರೀತಿ ಹಾಕೋದಕ್ಕೆ ಸಾಧ್ಯನಾ? ಇದು ಸುಮಲತಾ ಅವರೇ ಹಾಕಿರ್ತಕ್ಕಂಥ ಪೋಸ್ಟಾ ಅಥವಾ ಬೇರೆ ಯಾರಾದರೂ ಹಾಕಿದಾರಾ ಅಂತಕ್ಕಂಥದ್ದನ್ನ ಈಗ ತನಿಖೆಯಿಂದ ತಿಳಿಬೇಕಾಗಿದೆ. ಇನ್ನು ಮಂಡ್ಯ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಇವತ್ತು KR ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಲಿರುವ ಸುಮಲತಾ ಕಪ್ಪಡಿ, ಚುಂಚನಕಟ್ಟೆ, ಮಿರ್ಲೆ, ಹುಣಸಮ್ಮ ತಾಯಿ, ದೇವಿ ತಂದ್ರೆ ಸೇರಿದಂತೆ ಹಲವು ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ವೇಳೆ ಪುತ್ರ ಅಭಿಷೇಕ್ ಕೂಡ ಸಾಥ್ ನೀಡಲಿದ್ದಾರೆ. ಇತ್ತ ನಿಖಿಲ್ ಮದ್ದೂರಿನಲ್ಲಿ ಪ್ರಚಾರ ಕೈಗೊಂಡಿದ್ದು ಕೊಪ್ಪದ ಪಟ್ಟದಲಮ್ಮ, ಅಂಬಳವಾಡಿಯ ತೋಪಿನ ತಿಮ್ಮಪ್ಪನ ದರ್ಶನಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸ್ತಾ ಇದ್ದಾರೆ.